ಪಕ್ಕಾ ಸ್ಟ್ರೀಟ್ ಸ್ಟೈಲಲ್ಲಿ ಕ್ಯಾಬೇಜ್ ಮಂಚೂರಿಯನ್ನ ತುಂಬಾ ಸರಳವಾಗಿ ಸುಲಭವಾಗಿ ರುಚಿಯಾಗಿ ಮಾಡ್ಕೊಳ್ಬಹುದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನು ನೋಡಿ. ನಾನಿಲ್ಲಿ ಒಂದು 3 ಕಪ್ ಆಗೋಷ್ಟು ಕ್ಯಾಬೇಜನ್ನು ತೆಗೆದುಕೊಂಡಿದ್ದೀನಿ. ಒಂದು 3/4 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೇಬಲ್ ಸ್ಪೂನು. ಸೊ ಎಲ್ಲವನ್ನು ನೀಟಾಗಿ ನೀವು ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡಿ ಅಂತ ಹೇಳಿದರೆ ಗಟ್ಟಿಯಾಗಿ ಕಿವುಚೋ ರೀತಿ ನೀವೇನು ಮಾಡಬೇಕು, ಮಿಕ್ಸ್ ಮಾಡಿಕೊಂಡು ನೀಟಾಗಿ ಕಲಿಸ್ಕೊಂಬಿಡಿ. ಸೊ ಎಲ್ಲವೂ ನೀಟಾಗಿ ಮಿಕ್ಸ್ ಆದಮೇಲೆ ನೀವು ಒಂದು 1/4 ಕಪ್ಪಷ್ಟು ನೀವು ಮೈದಾವನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಸೇಮ್ ಒಂದು 2-3 ಟೇಬಲ್ ಸ್ಪೂನಷ್ಟು ನೀವು ಕಾರ್ನ್ಫ್ಲೋರನ್ನು ಹಾಕಿ ಚೆನ್ನಾಗಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡಿ. ಸೊ ಮಿಕ್ಸ್ ಆದಾಗ ಏನಾಗುತ್ತೆ, ಎಲ್ಲವೂ ಒಂದಕ್ಕೊಂದು ಹೊಂದ್ಕೊಂಡು ಸೊ ನಿಮಗೆ ಅದು ಉಂಡೆಯನ್ನು ಕಟ್ಟೋಕ್ಕೆ ತುಂಬಾ ಈಸಿಯಾಗಿರುತ್ತೆ. ಸೊ ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಉಂಡೆ ಕಟ್ಟೋಕ್ಕೆ ಇವಾಗ ರೆಡಿಯಾಗಿದೆ ಅಂತ ಹೇಳಿ. ಸೊ ನೆಕ್ಸ್ಟ್ ನಾವೇನು ಮಾಡಿಬಿಡೋಣ ಅಂತ ಹೇಳಿದರೆ, ಸೊ ಒಲೆ ಮೇಲೆ ಒಂದು ಪ್ಯಾನನ್ನು ಇಟ್ಟು ನಾವೇನು ರೆಡಿ ಮಾಡ್ಕೊಂಡಿದ್ವಿ ಅದೆಲ್ಲವನ್ನು ಹಾಕಿ ನಾವು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೋಡಿಕೊಂಡು ನೀವು ಈ ರೀತಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿಟ್ಕೊಳ್ಳಿ. ಸೊ ಆದಷ್ಟು ನೀವು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ನೀವು ಇದನ್ನು ಬಾಯ್ಲ್ ಮಾಡ್ಕೋಬೇಕು. ಸೊ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀವು ನೀಟಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಬಿಡಿ. ಸೊ ಅಲ್ಲಿವರೆಗೂ ನಿಮಗೆ ಒಂದು ಟಿಪ್ ಇದೆ ನೋಡಿ. ಮಾರ್ಕೆಟಿಂದ ದುಡ್ಡನ್ನು ಕೊಟ್ಟು ಟೊಮ್ಯಾಟೋವನ್ನು ತಂದುಕೊಳ್ತೀವಿ, ಆದರೆ ಟೊಮ್ಯಾಟೋವನ್ನು ಒಂದು 15 ಡೇಸು ಇಡೋಕ್ಕಾಗಲ್ಲ, ಎಲ್ಲ ಕೊಳ್ತು ಹಾಳಾಗ್ತಾ ಇದೆ ಅಂತ ಹೇಳಿದರೆ ಏನು ಮಾಡಿ, ನೀವು ತಂದಂತಹ ಸಂದರ್ಭದಲ್ಲಿ ನೀವು ಟೊಮ್ಯಾಟೊ ಏನು ಮೇಲಿನ ಭಾಗ ತೊಟ್ಟಿರುತ್ತೆ ನೋಡಿ, ಆ ತೊಟ್ಟಿಗೆ ನೀವು ಸೆಲ್ಲೋ ಟೇಪನ್ನು ಅಂಟಿಸಿ ಇಡೋದ್ರಿಂದ ಟೊಮ್ಯಾಟೋವನ್ನು ನಿಯರ್ಲಿ ನೀವು ಒಂದು 15 ಡೇಸ್ ಅಥವಾ 1 ಮಂತ್ವರೆಗೂ ಸಹ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಫ್ರಿಡ್ಜ್ ಇಲ್ಲ ಅಂದರೂ ಸಹ ನೀವು ಈ ರೀತಿ ಮಾಡಿ ಇಟ್ಕೊಳ್ಳೋದ್ರಿಂದ ಟೊಮ್ಯಾಟೋವನ್ನು ಸೊ ನೀಟಾಗಿ ಇಟ್ಕೊಳ್ಬಹುದು. ಹೇಗನ್ನಿಸ್ತು ಟಿಪ್? ಇಷ್ಟ ಆಯಿತಾ? ಕ್ಯಾಬೇಜನ್ನು ಫ್ರೈ ಮಾಡಿ ಎತ್ತಿಟ್ಕೊಂಡ್ಮೇಲೆ ಒಂದು ಬಾಣಲಿಗೆ 1-2 ಟೇಬಲ್ ಸ್ಪೂನಷ್ಟು ಆಯಿಲ್, 1 ಟೇಬಲ್ ಸ್ಪೂನಷ್ಟು ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಶುಂಠಿ, ಈ ಮೂರನ್ನು ಚಿಕ್ಕ ಚಿಕ್ಕದಾಗಿ ಪೀಸಸನ್ನು ಮಾಡಿಕೊಂಡು ಎಣ್ಣೆಗೆ ಹಾಕಿ ನೀವು ಫ್ರೈ ಮಾಡ್ಕೊಂಬಿಡಿ. ಸೊ ನೀಟಾಗಿ ಫ್ರೈ ಆದಮೇಲೆ ಒಂದು 2-3 ಆನಿಯನ್, ನೆಕ್ಸ್ಟ್ ಸ್ಪ್ರಿಂಗ್ ಆನಿಯನ್ ಜೊತೆಗೆ ಕ್ಯಾಪ್ಸಿಕಮ್, ಸೊ ಇದಷ್ಟನ್ನು ಹಾಕ್ಕೊಂಡ್ಮೇಲೆ ನೀಟಾಗಿ ಒಂದು ಸಲ ಫ್ರೈ ಮಾಡ್ಕೊಳ್ಳಿ. ಒಂದು ಹಾಫ್ ಬಾಯ್ಲ್ ಆದರೆ ಸಾಕು, ತುಂಬ ನೀವು ಫ್ರೈ ಮಾಡೋದೇನು ಬೇಕಿಲ್ಲ. ನೆಕ್ಸ್ಟ್ ಸ್ವಲ್ಪ ಮಧ್ಯದಲ್ಲಿ ಜಾಗವನ್ನು ಮಾಡಿಕೊಂಡು 1-2 ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸ್ ಜೊತೆಗೆ ವಿನೆಗರ್, ಸೋಯಾ ಸಾಸ್, ನೆಕ್ಸ್ಟು 1 ಟೇಬಲ್ ಸ್ಪೂನಷ್ಟು ನೀವು ರೆಡ್ ಚಿಲ್ಲಿ ಸಾಸ್ ಬೇಕಿದ್ದರೆ ಹಾಕ್ಕೊಳ್ಳಿ, ಬೇಡ ಅಂತ ಹೇಳಿದರೆ ಸ್ಕಿಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿನೂ ಸಹ ಹಸಿರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ನೀವು ಬೇಕಿದ್ದರೆ ಹಾಕ್ಕೊಳ್ಳಿ, ಇದು ಆಪ್ಷನಲ್. ಖಾರವನ್ನು ಇಷ್ಟಪಡೋರಿದ್ದರೆ ಹಾಕ್ಕೊಳ್ಳಿ, ಬೇಡ ಅಂತ ಹೇಳಿದರೆ ಸ್ಕಿಪ್ ಮಾಡ್ಕೊಳ್ಳಿ. 1/4 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡಿ. ಮಿಕ್ಸ್ ಮಾಡಿಕೊಂಡು ಸೊ ಅದು ಮಸಾಲೆ ಒಂದಕ್ಕೊಂದು ಹೊಂದ್ಕೊಂಡ್ಮೇಲೆ ಕುದೀತಾ ಇರುವಾಗ ಏನಾಗುತ್ತೆ, ಸ್ವಲ್ಪ ಗಟ್ಟಿಯಾಗಿ ಬಂದುಬಿಡುತ್ತೆ. ಸೊ ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡಿ ಅಂತ ಹೇಳಿದರೆ 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ತೆಗೆದುಕೊಂಡು ಕಾರ್ನ್ಫ್ಲೋರ್ ನೀರನ್ನು ಮಾಡ್ಕೊಳ್ಳಿ. ಗಂಟಿಲ್ಲದ ರೀತಿಯಲ್ಲಿ ನೀಟಾಗಿ ನೀರನ್ನು ಮಾಡ್ಕೊಂಡ್ಮೇಲೆ ನೀವೇನು ಮಸಾಲೆಯನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇರ್ತೀರ ಅದರೊಳಗಡೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ಮೇಲೆ ಅದು ಬಾಯ್ಲ್ ಆಗುವಾಗ ಏನಾಗುತ್ತೆ, ಸ್ವಲ್ಪ ಗಟ್ಟಿ ಆಗುತ್ತೆ, ತಿಕ್ಕಾಗಿ ಬರುತ್ತೆ, ನಿಮಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು. ಸೊ ಇವಾಗ ನಮಗೆ ಏನು ಮಂಚೂರಿಯನ್ ಸಾಸ್ ಇವಾಗ ರೆಡಿಯಾಗಿದೆ. ನೆಕ್ಸ್ಟ್ ನೀವೇನು ಕ್ಯಾಬೇಜ್ ಮಂಚೂರಿಯನ್ ರೆಡಿ ಮಾಡ್ಕೊಂಡಿರ್ತೀರ ಸೊ ಅದನ್ನೆಲ್ಲವನ್ನು ಹಾಕಿ ಬೇಕಿದ್ರೆ ಲಾಸ್ಟಿಗೆ ನೀವು ಆಪ್ಷನಲ್ ಆಗಿ ಸ್ಪ್ರಿಂಗ್ ಆನಿಯನ್ ಬೇಕಿದ್ರೆ ನೀವು ಅಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಹಾಕಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಒಂದು ಸಲ. ಸೊ ಇವಾಗ ರುಚಿಯಾಗಿರುವಂತಹ ಸ್ಟ್ರೀಟ್ ಸ್ಟೈಲಲ್ಲಿ ನಮಗೇನು ಸಿಗುತ್ತೆ, ನಮ್ಮ ಕ್ಯಾಬೇಜ್ ಮಂಚೂರಿಯನ್ ರೆಡಿಯಾಗಿದೆ. ಸೊ ಮನೇಲಿ ಒಂದು ಸಲ ನೀವು ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ಹೇಳಿ ಬಂದು ನನಗೆ ಕಮೆಂಟ್ ಮಾಡಿ.